ಈ ಹುಡುಗಿ ಮೊನ್ನೆ ಮದುವೆ ಬಂತಲ್ಲ, ಓ ಆಕಿನ ಅನ್ಸುತ್ತ. ಕರೆಕ್ಟ್ ಮಾತಾಡ್ತೀನಿ ತಡಿ. ಏ ಏ ತಂಗಿ, ಏ ತಂಗಿ, ಹೇಳ್ರಿ ಅಮ್ಮಾರ. ಏನು ಈ ಕಡೆ ಹೊಂಟಿಯಲ್ಲ? ಏನಿಲ್ರಿ, ಇಲ್ಲೇ ಗುಡಿಗೆ ನಮಸ್ಕಾರ ಮಾಡಕಂತಂದು ಬಂದ್ರಿ. ಹೌದಾ, ಚಲೋ ಹಾಕ್ಬಿಡವ. ನಿನ್ನ ಹೆಸರೇನು? ನನ್ನ ಹೆಸರು ಪ್ರಿಯಾ ರೀ. ಈ ನಿನ್ನೆ ಮದುವೆ ಆಗಿ ಬಂದಲ್ಲ, ನೋಡ್ರಿ ನಿಮ್ಮ ಮನೆ ಎದುರಿಗೆ ಅಲ್ಲ ಕಾಣ್ತೆ. ಬರ ನಂದವ ನಿಮ್ಮ ಅತ್ತೇನು ನಮ್ಮನೇನು ಮದುವೆ ಕರಲಿಲ್ಲ, ಏನು ಕರೆದಿಲ್ಲ. ಸುಮ್ಮನೆ ಕರೆಯೋದು ಬರಬಾರ್ದು ನೋಡು, ಹಂಗೆ ಕರ್ಲಾರ್ದ ಚಲೋ ಅಲ್ಲ ನೋಡು. ಹಾಗಾಗಿ ಏನೂ ಬರಲಿಲ್ಲ ಅಂದಂಗೆ. ನಿಮ್ಮೂರು ನಿಮ್ಮ ಮನೆ ಎಲ್ಲ ಬೇಸಿ ಚಲೋ ಐತೆ? ನಿಮ್ಮ ಮನೆಗೆಲ್ಲ ಅಡಿ ಹೋಗಿ ಆಸ್ತಿ ಪಾಸ್ತಿ? ಇಲ್ಲಿ ಬಿಡ್ರಿ ಅಮ್ಮಾರ, ನಮ್ಗೇನೇನಿಲ್ಲ. ನಾವೇನು ಅಂತ ಹೇಳ್ಕೊಳಂಗೇನಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನಾರ್ರಿ ನಾವು. ಹೌದಾ, ಮತ್ತೆ ವರದಕ್ಷಿಣೆ ಇಸ್ಕೊಂಡ್ರ? ಇಲ್ರಿ ಅಮ್ಮಾರ, ಏನಿಲ್ಲ ನೋಡ್ರಿ, ಹುಟ್ಟು ಬಟ್ಟಿ ಮೇಲೆ ಹಂಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾರಿ. ಅಲ್ಲ ತಂಗಿ, ಈ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆಕ ವಿಚಾರ ಮಾಡಿರೇನೆ ಈ ಮನೆಯಾಗ? ಇದಕ್ಕೂ ಮುಂಚೆಕ ಇಬ್ರು ಹೆಂಡ್ರು ಸತ್ತಾರ ಗೊತ್ತನ? ಹ್ಞೂ, ಅದ ಅಂದರೆ ಫಸ್ಟ್ನೇದಕ್ಕೆ ಏನೋ ಆರಾಮಿದ್ದಿಲ್ಲ ಅಂತ ಸತ್ತಾಳಂತ. ಎರಡನೇದಕ್ಕೆ ಏನ ಯಾರ್ದ ಹಿಂದೆ ಹುಡುಗ ಅಂತ ಹೇಳಿದ್ರಿ. ಎಲ್ಲ ಮದುವೆ ಮಾಡ್ಕೊಂಡ್ ಬಂದಾರಿ. ಏನು ಹಂಗಂದ್ರ? ಏ ಎಲ್ಲ ಸುಳ್ಳು. ನಾವು ದಿನ ಬೆಳಗದ್ರ ಒಬ್ಬರ ಮಕ್ಕ ಒಬ್ರು ನೋಡ್ತೀವಿ, ಒಂದ ಬಾಗ್ಲದಾಗ ಅಡ್ಯಾಡೋರು ನಾವು. ಫಸ್ಟ್ನೇದಕ್ಕಿಗೆ ಆರಾಮ ಇದ್ಲು. ಚಲೋ ಇದ್ಲು ಪಾಪ. ಈ ಹುಡುಗಿ ವರದಕ್ಷಿಣೆನೂ ತೊಗೊಂಬಂದಿತ್ತು ಹುಡುಗಿ, ಚಲೋ ಇದ್ಲವ. ಇದಕ್ಕಿದ್ದಂಗ ಒಮ್ಮಿದ ಮಕ್ಳಿಗೆ ಸತ್ಲು ಅಂದ್ರು. ನಾವು ಅಲ್ಲೇ ರಾತ್ರಿ ಎಲ್ಲ ನೋಡಿವಿ, ಬೆಳಕರಿದ್ರೆ ಸತ್ಲ ಅಂದ್ರು. ಏನಂದ್ರ ಏನು ಆರಾಮಿದ್ದಿಲ್ಲ, ಸುಳ್ಳು ಹೇಳಿ ಮದುವೆ ಮಾಡ್ರ ಸೂಸಕ್ಕೆ ಇಲ್ಲ, ಎಲ್ಲ ಆರಾಮಿದ್ಲು. ಸೂಸಕ್ಕ ಹೇಳಿದ್ರು ನಮ್ಮ ಮುಂದೆ. ಮತ್ತು ಎರಡನೇದಕ್ಕೆ ಊಡಿಗಳ ಅಂತ ಹೇಳಿದ್ರ. ಯಾವ ಊಡಿಗಿಲ್ಲ, ಆಕಿನೂ ಮನ್ಯಾಗ ಕಾಲು ಜಾರಿ ಬಿದ್ದು ತಲೆಗೆ ಹೊಡೆದು ಬಿದ್ದು ಸತ್ತು ಅಂತನಂತು. ಸುಳ ಇಲ್ಲೇ ಸತ್ತಾಳಕಿ ಮನ್ಯಾಗ. ನಾವದೀವಿ. ನಿನ್ಗೆ ಹಂಗಂದಾರಲ್ಲ, ಕರೆಯಾಗ ನೋಡು, ಇಲ್ಲೇ ಇಷ್ಟು ತಗಲ್ಬಾಜಿ ಮಾಡ್ತಾರ. ಅವ್ವ, ನೀನು ನೋಡ್ರೆ ಬಡವ್ರ ಮನೆಗಿಂತ ಕರ್ಕೊಂಬಂದಾರ. ಹುಷಾರು ನೋಡು. ಈಗ ಇಬ್ರು ಹೆಂಡ್ರು ಸತ್ತಾರ, ಯಾಕೆ ಸತ್ತಾರ ಗೊತ್ತಿಲ್ಲ. ಅಮ್ಮ, ಏನು ಹೇಳಕತ್ತೀರಿ ನೀವು? ಅಲ್ಲ, ನಮ್ಗೆ ಮತ್ತ ಇಲ್ಲ ಎರಡದಕ್ಕೆ ಓಡೋಗಳ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀವು ಹಿಂಗೆ ಅನ್ನಕತ್ತೀರಿ. ಅಲ್ಲಮ್ಮ ಸತ್ಯನ? ಅಲ್ಲ, ನೀವೇನಾರ ತಪ್ಪು ತಿಳ್ಕೊಂಡಿರ? ಅಯ್ಯ ಹುಡುಗಿ, ಆ ತಪ್ಪು ತಿಳ್ಕೊಕ್ಕೇನೆ ಮನೆ ಎದುರಿಗೆ ನಡೆಯೋದು ಗೊತ್ತಾಗಂಗಿಲ್ಲ ನಮ್ಗೆ. ಹೇಳೋಣ ತಗೊಂಡೋಗಿ ಸುಡುಗಾಡಿಗೆ ಓದ್ ಬಂದತ್ತು, ನಾವು ಎಲ್ಲ ಇದ್ವಿ. ಆಮೇಲೆ ಅವ್ರ ಮನೆಯವ್ರು ಬಂದು ಹತ್ತು ಕರೆದು ಏನಾತಂದ್ರು ಹಿಂಗಾತು ಅಂದರು. ಏನು ಮಾಡೋಕ್ಕಾಗಲ್ಲ, ಕೈ ಮೀರೈತಿ ಹಾಕ್ಬಿಡು ಅಂತ ಸುಮ್ಮನಾದ್ರು. ಈಗ ಯಾರೋ ಹಿಂಗೆ ಸತ್ತವು. ಅಲ್ಲ, ಮತ್ತು ನೀವು ಇದು ಗೊತ್ತಿಲ್ಲ ನೋಡ್ವಾ, ಯಾಕೆ ಬೇಕು ಒಟ್ಟು ಹುಷಾರಾಗಿರು ನೋಡು. ಏನ ಹೌದ್ರಿ ಅಜ್ಜಿ, ಚಲೋ ಮಾಡಿದ್ರಿ ನೀವು ಹೇಳಿ. ಎದಕ್ಕೆ? ಇಲ್ಲ, ಇವ್ರನ್ನ ಕೇಳ್ತೀನಿ ತಡ್ರಿ. ಕೇಳು, ಎದಕ್ಕೆ ಏನು ಮತ್ತೆ ನಮ್ಗೆ ಯಾಕೆ ಸುಳ್ಳು ಹೇಳಿದ್ರಂತ? ಅದು ನಾ ಹೇಳಂತ ಮಾತ್ರ ಬಿಡವ, ಯಾಕೆ ಬೇಕು? ದಿನ ಬೆಳಗಾರ ಮಕ್ಕ ನೋಡ್ರಿ, ಮತ್ತೆ ಜಗಳ ಜೂಟಿ ಇವೆಲ್ಲ ಎದಕ್ಕೆ ಬೇಕು? ಹೌದಿಲ್ಲ? ನಿನಗೆ ಗೊತ್ತಿಲ್ಲ ಅಂತ ನಾ ಹೇಳಿದ್ನ ಅಷ್ಟೇ. ನೋಡು, ಅದ್ರಾಗ ಆಕಿ ನಿಮ್ಮ ಹತ್ತಿರಲ್ಲ, ಭಾಳ ಹಾಕಿದಾಳಕಿ. ನಿಮ್ಮ ಮಾವನು ಹಂಗೆ ರೊಕ್ಕ ಅಂದ್ರೆ ಬಾಯ್ ಬಿಡ್ತಾವು. ವರದಕ್ಷಿಣೆನೋ ಇಬ್ಬರು ಸುಸ್ತು ಕೊಟ್ಟಾಗ ಚಿಕ್ಕಿ ಹಿಡಿಗಿ ವರದಕ್ಷಿಣೆ ತೊಗೊಂಡಿದ್ರು. ನಿನಗೆ ವರದಕ್ಷಿಣೆ ತೊಗೊಳಾರ ಮಾಡ್ಕೊಂಬಂದಾರಂದ್ರೆ ಏನವ ಗೊತ್ತಿಲ್ಲ. ಒಟ್ಟು ರೊಕ್ಕ 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 ಅಂತ ಬಾಯಿ ಬಿಡ್ತಾವು. ಎಂಜಲ್ ವೇಲಕ್ಕಾಗಿ ಓಡಿಸೋವಲ್ಲವು ಅಂತ ಜುಕದವು. ನಿನ್ನ ಗಂಡೇನ ಆತ್ಮಹತ್ಯೆ. ಅಯ್ಯೋ, ಎಂತಿಗೆ ಇಬ್ರು ಹೆಂಡ್ರಿಗೆ ತುಸ ಕಟ್ಟ ಕೊಟ್ಟನ, ಅತ್ತೊಂಬ ಅಂತೇಳಿ. ಯವ್ವ, ಹೊಡಿತಿದ್ದ ಅಂದ್ರೆ ಒಂದು ಬರ ಅಂದ್ರೆ ಇಬ್ರಿಗೂ ಮೊದಲನೇದಕ್ಕೆ ಹಂಗೆ ಹೊಡಿತಿದ್ದೆ, ಹೆಣ್ಣದಕ್ಕೆ ಹಂಗೆ ಹೊಡಿತಿದ್ದೆ. ಈಗ ನಿನ್ನ ಕೊಟ್ಟಾಗ ಹೆಂಗದನೋ ಗೊತ್ತಿಲ್ವ ಪಾಪ. ಯಾಕೆ ಬೇಕು ಸುಳ್ಳ ಅನ್ಬಾರ್ದು. ನಿಮ್ಮ ಬಡವ ತನ್ನ ಮನೆಯಾಗ ಕರ್ಕೊಂಬಂದಾರ ಅಂತಿದ್ದಿ, ಏನೇನೈತಾನ ಅವ್ರದ್ದು ನೋಡು. ಆದರೂ ಹಿಂಗೇನಾರ ಅಂತೀಯಲ್ಲ, ಏನವ ಹುಷಾರು ನೋಡುವ ಒಟ್ಟು. ಆತ್ರಿ ಅಜ್ಜಿ, ಚಲೋ ಆತ್ರಿ. ಆಯ್ತು ತಗೋರ್ವ. ನೀನು ನೋಡಿದ್ನಿ ಪಾಪ ಅನಿಸ್ತು, ಬಡತನದಾಗಿಂತ್ರ ಬಂದಿ ಅಂದಲ್ಲ, ಯಾಕೋ ನನಗೆ ಹೇಳ್ಬೇಕು ಅನಿಸ್ತವ. ಅಲ್ಲ, ಮತ್ತು ನಾ ಏನಂತ ಹೇಳ್ಬಿಡವ, ಇವು ಯಾಕೆ ಬೇಕು? ನೀನು ಹುಷಾರ್ನಾಗ ನೀರು ಬರ್ಲಾ ತಂಗಿ? ಅಲ್ಲ, ಇವ್ರು ಹಿಂಗೆ ಯಾಕೆ ಸುಳ್ಳು ಹೇಳಿದ್ರು? ಅಲ್ಲ, ಏನಂತ ಒಳ್ಳೆಯರಂದ್ರು. ಈಗ ನೋಡ್ರಿ ಅಜ್ಜಿ ಹಿಂಗಂತ. ಕೇಳ್ತೀನಿ ತಡಿ. ಏನು ಕೆಲ್ಸಕ್ಕೆ ಹೊಂಟ್ರೆ? ಹೂನ, ಹೊಲ್ದಾಗ ಈಗ ಆಳಪಾಳು ಜಿಗ್ಗಿದ್ವ, ಕೆಲಸ ಜೋರ್ ಐತಿ ಹೊಲ್ದಾಗ. ಅದಕ್ಕೆ ಬಡ ಜಾಗ ಮಾಡಿ ನಾಷ್ಟ ಮಾಡಿದ್ನಿ, ಹೊಂಟಿದ್ನಿ. ಏನು ಕೇಳ್ಬೇಕಿತ್ತನ? ಅಲ್ಲ, ನಾನು ಒಂದು ಕೇಳ್ತೀನಿ, ನೀವು ಮತ್ತೆ ಏನೋ ತಿಳ್ಕೊಬಾರ್ದು, ಸತ್ಯ ಹೇಳ್ತೀರಲ್ಲ? ಏನು ಕೇಳು, ಹೇಳ್ತೀನಿ. ಅಲ್ಲ, ನಿಮ್ಮ ಎರಡನೇ ಹೆಂಡತಿ ಓಡುಗಳ ಅಂತ ಹೇಳಿದ್ರಿ ನಮ್ಮ ಮನೆಗೆ, ಅದನ್ನ ಅಂತ ಹೇಳಿದ್ರು ನನಗೆ. ನೀವು ನೋಡಿದ್ರೆ ಇಲ್ಲಿ ಎರಡನೇ ಹೆಂಡತಿ ಓಡೋಗಿಲ್ಲ, ಇಲ್ಲೇ ಸತ್ತಾಳ ಮನೆಯಾಗ ಅಂತ ನನಗತ್ತಾರ. ಅಲ್ಲ, ನನಗೆ ಕಿವಿಗೆ ಬಿತ್ತಿವ ಮಂದಿ ಅನ್ನೋದು. ಯಾರಂದ್ರೇನಂತ ಬೇಡ, ಕರೆ ಹೇಳ್ರಿ. ಓ, ಗೊತ್ತಾಯ್ತಾ ನಿಂಗ? ಅದು ನೀರು ಬಿದ್ದಿದ್ವ ನೋಡ್ಲಾರ್ದ ಬಿದ್ಲು, ಅಥವಾ ಹೆಂಗೆ ಬಿದ್ಲು ಅದು ಎಂತಲ್ಲಿ ಬಿತ್ತು ತಲೆಗೆ ಹೊಡ್ತಾ ಗೊತ್ತಿಲ್ಲ. ಒಮ್ಮಿಂದ ಮಕ್ಳಿಗೆ ಹಂಗಾತು.
ಮತ್ತೀಗ ಕನ್ಯೆ ಬೇರೆ ಮಾಡ್ಕೋಬೇಕಂದ್ರ ಈಗ ಒಂದಲ್ಲ ಅಂತ ಎರಡು ಮನ್ಯಾಗ ಇಬ್ರು ಹೆಣ್ರು ಸತ್ತಾರ. ಏನೈತೆ ಅವ್ರ ಮನ್ಯಾಗ ಅಂತಂದು ಸುಳ್ಳ ಹುಟ್ಟಿಸಿ ಹಾಕೋ ಹಬ್ಬಸ್ತಾರ ನೋಡು. ಕನ್ಯೆ ಸಿಗಲ್ಲ ಅಂತೇಳಿ ಸುಳ್ಳ ಹೇಳ್ಯಾರ ನಮ್ಮಪ್ಪ. ಮತ್ತೆ ಏನು ಮಾಡೋಕ್ಕಾಗತ್ತೆ? ಹೌದು. ಮತ್ತೆ ಎದಕ್ಕೆ ಹಂಗಾತೋ ಗೊತ್ತಿಲ್ವಾ. ನೀ ಮತ್ತೆ ಹಂಗಂತ ತಪ್ಪು ತಿಳ್ಕೊಳ್ಕೋಬೇಡ. ಮತ್ತೆ ಇದು ಸತ್ಯ ಹೇಳಕತ್ತೀನಲ್ಲ. ಮತ್ತೆ ಇಬ್ರು ಮೊದಲೇ ಹೆಂಡತಿಗೂ ಎರಡನೇ ಹೆಂಡತಿಗೂ ಜಗ್ಗಿ ಹೊಡಿತಿದ್ರಂತ, ರೊಕ್ಕ ವರದಕ್ಷಿಣೆ ತಗೊಂಬ ಅಂತಂದು ಕಳಿಸ್ತಿದ್ರಂತೆ. ಯಾರದ ನಿನ್ಗೆ ಇದನ್ನೆಲ್ಲ ಹೇಳಿದ್ದೆ ತಲೆಯಾಗ? ಯಾವಕ್ಕೆ ಬೇಕಂತಾನೆ ನಿನಗೆ ನಮ್ಮ ಸಂಸಾರ ಹಾಳು ಮಾಡಕ್ಕೆ ಇದು ಮಾಡ್ತಾರೆ. ಹಿಂಗೆ ಮಾಡಿನ ಮೊದಲನೇದಕ್ಕೆ ಏನದಕ್ಕೆ ಜಲ್ದಾಗ ತುಂಬ್ತಿದ್ರು ಇನ್ನ ಆಕಿನ ಹಿಂಗೆ ಊರಿನ ಜಗಾಡ್ತಿದ್ರು. ನಾನು ಯಾವ ಹೊಡ್ಯಾಕ ಬಿಡಕ್ಕೆ ಹೋಗಿದ್ದಿಲ್ಲ. ಯಾವ ನಮ್ಗೆ ಬೇಕಾದಂಗೈತಿ ಹಂಗಂದ್ರೆ ನೀನು ಬರ್ತಂದೆ ಅಂತ ನಿಮ್ಮನೆ ಯಾಕೆ ಮಾತಾಡ್ತೀನಿ? ನೀವು ಶ್ರೀಮಂತರ ಮನೆಯಾಗ ವರದಕ್ಷಿಣೆ ತಗೊಂಡು ಮಾಡ್ಕೊಂಡ್ ಸುಳ್ಸುಕ ಇನ್ನೊಬ್ರ ಮೇಲೆ ಕೇಳಿ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದು ಚಲೋ ಅಲ್ಲ. ಈಗ ನೋಡು, ನಮ್ಮಪ್ಪ ನಮ್ಮವ್ವ ಏನು ನಿನ್ನ ಸಲುವಾಗಿ ರೊಕ್ಕ ಇಡ್ಬೇಕು ಆಕಿಗೆ, ರೊಕ್ಕ ತುಂಬೋದು ಅದೇನಾರು ನೋಡು ಅಂತಂದು ಹಿಂಗೆಲ್ಲ ವಿಚಾರ ಮಾಡಕತ್ತಾರೆ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿ. ಏನ ರೊಕ್ಕ ಪಕ್ಕ ಇಡದ ಏನದು? ಅದೇ ತಿಂಗಳ ನಿನ್ನ ಹೆಸರಲ್ಲಿ ರೊಕ್ಕ ಕಟ್ಟೋದು ಮಾಡು, ಹುಡುಗಿ ಎದಕ್ಕೆ ರಾಷ್ಟ್ರ ಆಗತ್ತ ಅಂತ ಹೇಳಕತ್ತಾರ. ಹೌದಾ? ನೋಡ್ರಿ ಮಂದಿ ಎಷ್ಟು ಸೂಸು ಕೇಳ್ತಾರ ನೋಡ್ರಿ. ಹೋಲ್ಬಿಡ್ರಿ, ಅವ್ರ ಸಲ ನಾವು ಯಾಕೆ ಮನ್ಸು ಕೆಡ್ಸೋದು. ಎಷ್ಟೊತ್ತಿ ಬರ್ತೀರಿ ವಾಪಸ್? ಇಷ್ಟು ನಕ್ಕೊಂಡ್ ಚೆನ್ನಾಗಿ ಮಾತಾಡಿದ್ರೆ ನನಗೂ ಖುಷಿ ಇರುತ್ತೆ. ಹೋಗಕ್ಕೆ ಮನ್ಸ ಬರಂಗಿಲ್ಲ ನೋಡು. ಇಷ್ಟು ಚಂದ ಇಷ್ಟು ಒಳ್ಳೆ ಎಂತಿ ಬಿಟ್ಟು ಹೆಂಗೆ ಹೋಗ್ಬೇಕಪ್ಪ ಅನಿಸ್ತಿರ್ತೈತಿ. ನೀ ಹಿಂಗೆಲ್ಲ ಬೇಜಾರು ಮಾಡ್ಬೇಡ. ಮುಗಿದು ಹೋಗೈತಿ ಇಬ್ರು ಎಂಟ್ರದ್ದು, ಅದನ್ನ ನೆನ್ಸೋಳಲ್ಲ. ನೀನು ನೆನ್ಸ್ಬೇಡ. ಮಂದಿ ನೂರು ಮಾತಾಡ್ತಾರೆ. 3 ಮಂದಿ ಬಾಯಿ ಮುಚ್ಚಾಗತ್ತೆ. ಹೆಂಗ್ರೆ ಇರಲಿ, ನಾನು ನೀನು ನಮ್ಮವ್ವನ ಚಂದ ಇದಿಲ್ಲ ಅಷ್ಟೇ ಸಾಕು. ಸರಿ, ಹೋಗಿ ಬರ್ತೀನಿ, ಜಲ್ದಿ ಬರ್ತೀನಿ ತಗೋ. ಅಲ್ಲ, ಇವ್ರು ಹಿಂಗಂದ್ರು, ಆಕಿ ಅಮ್ಮ ನೋಡಿದ್ರೆ ಹಂಗಂದ್ಲು. ಯಾವ್ದು ಸತ್ಯ ಯಾವ್ದು ಸುಳ್ಳು? ಇಲ್ಲಿ ಬಿಡು, ಇವ್ರಂದ್ರೆ ಅನ್ಬಿಟ್ರೆ ಚಲೋ ಅದಲ್ಲ. ಸುಮ್ಮನೆ ಯಾಕಿಲ್ಲ ತಲೆ ಕೆಡ್ಸ್ಕೋಬೇಕು. ಲಕ್ಷ್ಮಿ, ಏನು ಮಾಡಕತ್ತೀವ? ಅತ್ತೀರ ಅದು ರೊಟ್ಟಿ ಮಾಡೋಣ ಅಂತ ಹಿಟ್ಟು ತೊಗೊಳಕತ್ತಿದ್ರಿ. ರೊಟ್ಟಿ ಮಾಡ್ಬಿಡ್ತೀನಿ ತಡ್ರಿ, ಬಿಸಿವು. ಹೌದಾ? ಮಾಡಿ ಅಂತ ನಿನ್ಗೆ ನಾಷ್ಟ ಮಾಡ್ಬೋದ್ನಾ? ಹ್ಞೂ. ನಾ ಮಾಡ್ತೀನಿ ಬಿಡು, ನೀನು ಯಾಕೆ ಮಾಡಕ್ಕೆ ಹೋಗಿ? ರೊಟ್ಟಿ ಹೋದಿಲ್ಲ, ನಾ ಒಲಿ ಮುಂದೆ ಕುತ್ಕೊಂಡು ಮಾಡ್ತೀನಿ. ನೀವು ಬೇಕಿದ್ರೆ ಗ್ಯಾಸ್ ಮ್ಯಾಗ ಒಟ್ಟು ಪಲ್ಯ ಗಿಲ್ಲಿ ಏನಾರು ಮಾಡಿ. ಇಲ್ಲಿ ಬಿಡ್ರಿ ಅತ್ತೀರ, ಪಲ್ಯ ಮಾಡಿ ನಾನು ರೊಟ್ಟಿ ಬಡ ಬಡ ಮಾಡ್ತೀನಿ ತಗೋರಿ. ನಿಮ್ಗೆ ಯಾಕೆ ತ್ರಾಸ? ನಾ ಎಲ್ಲ ಮಾಡ್ತೀನಿ, ನೀವು ಹೋಗ್ರಿ ಒಳಗೆ ಕುಂದ್ರು ಹೋಗ್ರಿ. ಅಲ್ವಾ? ನನ್ನ ಸೊಸಿ ನೀನು ಚಂದಾಗಿರ್ಬೇಕು. ನೀ ಚಂದಾಗಿರೋದ ನನಗೆ ಖುಷಿ. ಅದಕ್ಕೆ ನಿನಗೆ ಯಾವ ನೋವು ತ್ರಾಸ ಆಗ್ಬಾರ್ದು ನೋಡು. ನಾನು ನೋಡ್ಕೋ, ನನ್ನ ಕರ್ತವ್ಯ ಅಲ್ಲ. ನೀ ಖುಷಿ ಇದ್ರೆ ನನಗೆ ಖುಷಿ. ಸರಿ, ಚಲೋ ಅಥವಾ ಹೋ ನಾಷ್ಟ ಮಾಡಿ ಏನಿಲ್ಲ? ಇಲ್ರಿ ಅತ್ತೀರ, ನಾಷ್ಟ ಇವ್ರು ಹೋದ್ರಲ್ಲ, ಇವ್ರನ್ನ ಕಳಿಸಿದ್ನಿ. ಈಗ ನಿಮ್ಮ ನಾಷ್ಟ ನಿಮ್ದು ಆತಲ್ಲ, ನಾನು ಇದೊಂಚೂರು ಬಡ ಬಡ ಮಾಡಿ ಆಮೇಲೆ ನಾಷ್ಟ ಮಾಡ್ರೆ ಬೇಸಾತಂತಂದು ಜೋಳದಿಟ್ಟು ಇದು ನೋಡಾತಿದ್ದೆ. ಅಯ್ಯ ಹುಡುಗಿ, ಅದನ್ನ ನಾಷ್ಟ ಮಾಡ್ಬೇಕಿಲ್ಲ. ಈ ಪಲ್ಯ ರೊಟ್ಟಿ ಅಂದ್ರೆ ಎಷ್ಟೊತ್ತಾಗತ್ತದೆ? ಈಗ ಆಗ ಹೊತ್ತಾನೆ ಮಧ್ಯಾಹ್ನ ಮ್ಯಾಗ ಅದೆಲ್ಲ ಇನ್ನೂ ಮಾಡಕ್ಕೆ ಟೈಮ್ ಬೇಕಾದಂಗೆ ಐತಿ. ಹೋ ಮೊದಲು ನಾಷ್ಟ ಮಾಡುವ. ಹೋ ಅತ್ತೀರ, ಪಲ್ಯ ಹೆಚ್ಚಿದ್ರೆ ಒಗ್ಗರಣೆ ಕೊಟ್ಟು ಇದು ಮಾಡಿ ಆಮೇಲೆ ಮಾಡ್ತೀನಿ ಬಿಡ್ರಿ. ಹೌದಾ? ಇಲ್ಲ ಗೊತ್ತಾ, ನಾವು ಒಗ್ಗರಣೆ ಕೊಟ್ಟು ಇಲ್ಲಿ ಒಲಿ ಮುಂದೆ ಒಟ್ಟಂಡಿ ಐತೆ, ಹೊರಗೆ ಹೆಂಗು ಬೆಚ್ಚ ಒಲಿ ಮುಟ್ಕೊಂಡು ನಾ ರೊಟ್ಟಿ ಮಾಡ್ತೀನಿ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ಆರಾಮ್ ನಾಷ್ಟ ಮಾಡ್ಬೋದು ನೀನು. ಏನ್ ನಡ್ಸಿರಿ ಅತ್ತಿ ಸೊಸಿ ಇಬ್ರು ಅಡಿಗೆ ಮನ್ಯಾಗ? ಅದ ರೀ, ನಾಷ್ಟ ಮಾಡಿಲ್ಲ ಅಂತ ನೋಡ್ರಿ ಇಷ್ಟೊತ್ತಾತಿ ಹುಡುಗಿ. ಅದಕ್ಕೆ ನಾಷ್ಟ ಮಾಡೋಗಂದೆ. ಇಲ್ಲ ರೊಟ್ಟಿ ಮಾಡಿ ಪಲ್ಯ ಮಾಡಿ ಆಮೇಲೆ ಮಾಡ್ತಾನಲ್ಲ, ಅದಕ್ಕೆ ನಾನು ಅದನ್ನ ಮಾತಾಡತ್ತಿದ್ ನೋಡ್ರಿ. ಅಯ್ಯ, ಇಷ್ಟೊತ್ತಾತ ನಾಷ್ಟ ಮಾಡಿಲ್ಲ ನಾವ? ಮೊದಲು ನಾಷ್ಟ ಮಾಡು, ಗಟ್ಟಿಗಿರ್ಬೇಕು ಮೊದಲು, ಆಮೇಲೆ ಮುಂದೆ ಕೆಲಸ ಎಲ್ಲ ಇರೋದ ಮನ್ಯಾಗ ಮಾಡೋದು. ಈ ಕೆಲಾದಿಕ್ಕಿ ಖಾಲಿ ಕುಂತ ಏನ್ ಮಾಡ್ತಾವ? ಸೊಸಿ ಬಂದ್ರೆ ನಾ ಕೊಂಬಂದ್ವನು ನಿನಗ? ಮಾಡು ಒಟ್ಟು ರೊಟ್ಟಿ ಪಲ್ಯ ಅದೇನಾಗ ನಾ ಹುಡುಗಿ ನಾಷ್ಟ ಮಾಡಿಲ್ಲ ಅಂತ ನಾಷ್ಟ ಮಾಡ್ತಿರ್ತಿ. ಒಟ್ಟು ರೊಟ್ಟಿ ಮಾಡು ಒಟ್ಟು. ಅಯ್ಯ ಮಾವರ, ಅತ್ತಿಯರಿಗೆ ಯಾಕಂತೀರಿ? ನಾನು ಮಾಡ್ತೀನಿ ಅಂತ ಅನ್ನಕತ್ತಿದ್ರಿ. ಅತ್ತಿಯರ್ ಬ್ಯಾಡ್ ನಾ ಮಾಡ್ತಂದ್ರಿ ಅಲ್ರಿ. ಈ ವಯಸ್ಸಿನಾಗ ಅವ್ರಿಗೆ ಯಾಕೆ ಮಾಡ್ಸೋದು? ನಾನು ಬಂದಿನಲ್ಲ, ಈಗ ನಾ ಮಾಡ್ತೀನಿ. ಇಷ್ಟು ವರ್ಷ ನಾ ಮಾಡ್ಯಾರ ಅವರು. ಅವ್ರಿಗೆ ಯಾಕೆ ಹಂಗಂತೀರಿ ಬಿಡ್ರಿ. ಅಯ್ಯೋ ಇಲ್ರಿ, ನಾನ ಮಾಡ್ತೀನಿ, ನೀನು ನಾಷ್ಟ ಮಾಡೋಗ ಅನ್ನಕತ್ತೀನಿ, ಕೇಳವಲ್ಲ, ಅದಕ್ಕೆ ಬೇಕತ್ತಿದ್ದೆ. ನೋಡ್ವಾ, ನೀನು ನಮ್ಮ ಮನೆ ಸೊಸಿ ಅಲ್ಲ, ಮಗಳು ಇದ್ದಂಗ ನೋಡು. ನೀನು ಹೊಟ್ಟೆ ಇಸ್ಕೊಂಡು ಹಿಂಗೆ ಮಾಡೋದು ನಮ್ಗೆ ಯಾಕೆ ಸರಿ ಕಾಣಲ್ಲ. ನಿಮ್ಮ ಅತ್ತಿ ರೊಟ್ಟಿ ಪಲ್ಯ ಅದೇನು ದೊಡ್ಡಗದ್ದು ಆಕಿನ ಕೈ ಸೌಕೊಂಡು ಹೋಗಲ್ಲ, ಕೈ ಮುರ್ಕೊಂಡು ಹೋಗಲ್ಲ. ಅಕ್ಕಿವು ಮಾಡ್ತಾ ನೀವು ನಾಷ್ಟ ಮಾಡುವ. ಹ್ಞೂ ರೀ ಮಾವ್ರ. ಹಂಗ ನಿನ್ನ ಹೆಸರಲ್ಲಿ ರೊಕ್ಕ ಇಡ್ಬೇಕಂತಂದು ಮಾತಾಡಿವ. ನಾನು ನನ್ನ ಮಗ ತಿಂಗಳ ತುಂಬದು. ಅದಕ್ಕೆ ಆ ಒಂದಿಷ್ಟು ಕಾಗದ ಪತ್ರ ಅವು ತರ್ತಾನ, ಒಟ್ಟು ಸೈ ಮಾಡ್ಬೇಕು ನೋಡ್ವಾ. ಇನ್ಮ್ಯಾಗ ನಿನ್ನ ಹೆಸರಲ್ಲಿ ರೊಕ್ಕ ಇರ್ತೀವಿ, ಅದಕ್ಕೆ ನಾನು ಆಪತ್ತಿಗೆ ಇರ್ತೈತಿ. ಹೌದಿಲ್ಲ? ಅಲ್ರಿ ಮಾವ್ರ, ನನ್ನ ಹೆಸರು ಯಾಕ್ರಿ? ಅತ್ತಿಯರ ಹೆಸರು ಇರಲಿ, ನಿಮ್ಮ ಹೆಸರು ಇರಲಿ, ನಾವು ನೀವಿದ್ರೆ ನಾವು ಸಾಕಲ್ರಿ. ನನ್ನ ಹೆಸರಲ್ಲಿ ಯಾಕೆ ಮತ್ತೆ ಬೇರೆ ಸಪ್ರೇಟ್ ಬ್ಯಾ ಬಿಡ್ರಿ. ಅಯ್ಯ, ಹಂಗಲ್ಲವಾ. ಸೊಸಿನೂ ನೀನ, ಮಗಳು ನೀನ. ಇನ್ಮ್ಯಾಗ ನೀನ್ ನಮ್ಮನ್ನ ನೋಡ್ಕೋತಿ, ಇನ್ಮ್ಯಾಗ ನಿನ್ನ ನಾವು ನೋಡ್ಕೊಳ್ಳೋದು ಬೇಡ. ನಾಳೆ ಎದಕ್ಕೆ ನಾನು ಆಪತ್ತಿ ಹಾಕಿರ್ತಾವು ನಿನಗ ಕಷ್ಟ ಕಾಲಕ್ಕ. ಅದಕ್ಕೆ ತಿಂಗಳ ತುಂಬಂತಂದು ಒಂದ್ ಮಾಡ್ತೀವಿ. ಏನ್ ನೀನೇನು ತುಂಬದ್ ಬೇಡ. ನಿನ್ನ ಹೆಸರಲ್ಲೇ ನಾವೆಲ್ಲ ತುಂಬ್ಕೊಂತ ಹೋಗ್ತೀವಿ ರೊಕ್ಕನ. ನೀನ್ ಸಹಿ ಒಂದ್ ಮಾಡ್ಬೇಕಲ್ಲ, ಅದಕ್ಕೆ ಹೇಳಕತ್ತೀನಿ ಅಷ್ಟೇ. ಆಯ್ತು ತಗೋರಿ ಮಾವ್ರ, ನೀವು ಹೆಂಗಂತೀರಿ ಹಂಗಾಗಲಿ. ನೋಡಿದ್ರೆ ನನ್ನ ಸೊಸಿನ ಒಂದು ಮಾತು ಎದ್ರ ಮಾತಾಡಲ್ಲ, ಯಾಕಂತ ಒಂದು ಬ್ರ ಅಂತ ಉಚ್ಚಾರ ಇದು ಮಾಡಲ್ಲ. ನೀವು ಹೆಂಗಂತೀರಿ ಹಂಗಂತೈತಿ. ಬಂಗಾರದಂತ ಸೊಸಿ ಸಿಕ್ತ್ರಿ ನಮಗೆ. ಬರೇ ಬಾಯ್ ಮಾತ್ನೆ ಬಂಗಾರ ಬೆಳ್ಳಿ ಅನ್ಬೇಡ. ಅವ್ರಿಗೆ ಉಂಡಿಲ್ಲ ಒಟ್ಟು ತಾಟ್ ಹಚ್ಚಿ ಕೊಡು, ಒಟ್ಟು ತಿಂತೈತೆ. ನೀ ಅದೇನೋ ಉಳ್ಕ ಕೆಲಸ ಮಾಡಿ. ನಿನಗಂತೂ ಈಗ ಸೊಸಿ ಬಂದಾಳ ಅಂದ್ಮ್ಯಾಗ ಮೈಸಬರ್ಕಿ ಜಾಸ್ತಿ ಆಗ್ಬಿಟ್ಟಿದ್ ನಿನಗ. ಚೆನ್ನಾಗಿ ಒಟ್ಟು ಬಗ್ಗೆ ಮಾಡು. ಒಟ್ಟು ಹುಡುಗಿನ ಕಮ್ಮಿ ಮಾಡ್ಸಕ್ ಮಾಡ. ಮತ್ತೆ ಅತ್ತೇನ ಪುಗುರು ತೋರಿಸ್ಬೇಡ ಒಟ್ಟು.
ಅಯ್ಯ ದೇವ್ರೆ ಬಂದ್ಬಿಟ್ಟೆ ನೀವು ಸಸಿಪುರ ವಹಿಸ್ಕೊಂಡೆ. ನಾನು ಎಲ್ಲಿ ಹಂಗಂದೇನ್ರಿ ಆಕಿಗೆ ಊಟ ಮಾಡೋ ಚಂದಾಗಿರು ಮನ್ಯಾಗ ಏನು ಕೆಲಸದ ಮಾಡ್ಬೇಡ ಆಳು ಕಾಳದ ಅಂತೆಲ್ಲ ಹೇಳ್ತೀನಿ. ಇನ್ನೂ ನಾನೇ ಒಲಿ ಮುಂದೆ ಬಚ್ಚಿ ರೊಟ್ಟಿ ಮಾಡ್ಕೊಂತೀನಿ ಕೇಳೊಳಗಿದ್ಲು. ನೀವು ಬಂದ್ರಲ್ಲ ಈಗ ಗಪ್ಪ ನೋಡು ನಾ ಮಾಡ್ತೀನಿ. ನೀವು ನೋಡ್ರಿ ನಿಮ್ಗೆ ಯಾಕೆ ಹೆಣ್ಮಕ್ಳು ಸುದ್ದಿ. ಆತಾಗ ಆಕಿಗೆ ನಾಷ್ಟ ಹಾಕೊಡು ಪಾಪ ತಾಟ್ನಾಗ. ನನಗೊಂದು ಕಪ್ ಚಾ ಮಾಡ್ಕೊಡ್ಲಿ. ತಲಿ ಯಾಕ ತಂಡಿಗೆ ದುಮ್ಮ ತಿಳಿಬಿಟ್ಟೈತೆ. ಚಾ ಮಾಡ್ಕೊಂಬೋದು. ಆತ್ ತಗೋರಿ. ನೋಡ್ದೇನವ ನಿಮ್ಮ ಮಾವ ನನಗೆ ಬೈತಾನ ಸೊಸಿನ ಚೆನ್ನಾಗಿ ನೋಡ್ಕೊಳ್ಳ ಅಂದ್ರೆ ಯಾಕಂತಂದು. ಹೋಗುವ ನಾಷ್ಟ ಮಾಡು ನಾ ಎಲ್ಲ ಮಾಡ್ತಾವ ಏನೇನು ಆಮೇಲೆ ನಾಷ್ಟ ಮಾಡಿ ಬಂದು ಉಳ್ದದ್ದು ಏನು ಮಾಡಿ ಅಂತ ಹೋಗು. ಅಲ್ಲ ನಮ್ಮ ಅತ್ತಿ ನಮ್ಮ ಮಾವ ನೋಡಿದ್ರೆ ಎಷ್ಟು ಇವದಾರ, ನನ್ನ ಗಂಡ ನೋಡಿದ್ರೆ ಹಂಗಂದ. ಇಷ್ಟು ಒಳ್ಳೆಯವರು ನೋಡಕ್ಕ ಆಕಿ ಅಮ್ಮ ನೋಡಿದ್ರೆ ನಿಮ್ಮ ಅತ್ತಿ ಬೇಡಿಕೆದಲ್ಲ ನಿಮ್ಮ ಮಾವ ಹಂಗೆ ರೊಕ್ಕ ಅಂದ್ರೆ ಬಿಟ್ಟು ಸಾಯ್ತವು ಹಂಗೆ ಹಿಂಗೆ ಅಂತ ಅಮ್ಮ ಅಂದ್ಲು. ಅಲ್ಲ ಈಗ ನನ್ನ ಹೆಸರಲ್ಲಿ ಇವರು ತಿಂಗಳ ರೊಕ್ಕ ಕಟ್ಟೋದು ಮಾಡಾಕತ್ತಾರ. ಅಲ್ಲ ಹಂಗೆ ರೊಕ್ಕದ ಮ್ಯಾಗ ಆಸೆ ಇದ್ದಿತ್ತಂದ್ರೆ ನನ್ನ ಹೆಸರಲ್ಲಿ ಯಾಕೆ ರೊಕ್ಕ ತುಂಬೋದು ಮಾಡ್ತಿದ್ರು, ನನಗೆ ಯಾಕೆ ರೊಕ್ಕ ಇಡ್ತಿದ್ರು, ತಾವ ಇಟ್ಕೊಂಡು ಕುಂದಿರ್ತಿದ್ರಪ್ಪ. ಹೌದಿಲ್ಲ? ನನಗೆ ಯಾಕೋ ಇಲ್ಲ ನನ್ನ ಮ್ಯಾಗ ಜಗ್ಜಿ ಹೋದಾರ ಸೊಸಿ ಚೆನ್ನಾಗಿ ನೋಡ್ಕೋಬೇಕಂತ ಇಷ್ಟೆಲ್ಲ ಮಾಡ್ತಾರೆ ಪಾಪ. ನಾನು ಒಳ್ಳೆ ಯಾರ್ದ ಮಾತು ಕಟ್ಕೊಂಡು ನಮ್ಮ ಅತ್ತಿ ಮಾವ ಗಂಡ ಮೇಲೆ ಗಂಡು ಮಾಡ್ಬಿಡ್ತೀನಿ. ರಾಣಿ ಹೆಂಗೆ ನೋಡ್ಕೊತಾರೆ ನಾನು ನೋಡಿದ್ರೆ ಒಂದು ಕೆಲಸ ಹಚ್ಚಕ್ಕೆ ಇಷ್ಟಪಡೋಳ್ರು. ಸುಳ ಮಂದಿ ಮಾತು ಕೇಳೋದು ಬಿಡ್ಬೇಕು ನಾನು ಇನ್ಮೇಲೆ. ಯಾರು ಮಂದಿ ನಮ್ದು ಸುಳ ಬೆಂಕಿ ಹೆಚ್ಚಿಡ್ತಾರೆ. ನಮ್ಮ ಅತ್ತಿ ಮಾವ ನನ್ನ ಗಂಡು ಒಳ್ಳೆಯವ್ರು ಅದಾರ. ಒಪ್ಕೊಳ್ಳ ನನ್ನ ಸೊಸಿ ರೊಕ್ಕ ತುಂಬಕ್ಕ. ಹ್ಞೂ ರೀ ಒಪ್ಕೊಂಡೈತೆ ಪಾಪ ಹುಡುಗಿ. ಏನೇ ತಿಳಿದಾರ್ದು ಏನು ಬಿಡು ಜಲ್ದಿ ಅದೇನು ನೋಡ್ರಿ ಏನೇನು ಕಾಗದ ಪತ್ರ ಸಹಿ ಪೈ ಅಂದ್ರಲ್ಲ ಮಾಡಿಸ್ಬಿಡ್ರಿ ಮತ್ತೆ ಬಡ ಬಡ. ಆಯ್ತು ಇವತ್ತು ಹೋಗಿ ಏನೇನು ಮಾಡವು ಏನೇನು ನೋಡ್ತೀನಿ ಎಲ್ಲ ರೆಡಿ ಮಾಡ್ತೀನಿ ತಗೋ. ಮತ್ತೆ ಹಂಗೆ ಅವ್ರದವ್ರ ಮನೆಗೆ ಒಟ್ಟಿ ಸುದ್ದಿ ಮುಟ್ಟಿಸ್ರಿ ಪಾಪ ಅವರು ಖುಷಿ ಪಡ್ತಾರ. ನೋಡು ಎಷ್ಟು ಚಂದ ಅತ್ತಿ ಮಾವ ನನ್ನ ಮಗಳಿಗೆ ರೊಕ್ಕ ಹೆಸರಲ್ಲಿ ಇಡ್ತಾರ ಆಮೇಲೆ ಚಂದ ನೋಡ್ಕೋತಾರ ಅಂತಂದು. ಹೌದಿಲ್ರಿ? ಏನಾದ್ರು ಕರೆವ ನಾವು ಮತ್ತೆ ಇಲ್ಲಿ ಒಳ ಮಾಡಿದವ್ರು ಗೊತ್ತಾಗಲ್ಲ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂತಾರ ಏನ ಮೊದ್ಲ ಬಡತನ ಮನೆಯಾಗಿಂತ ತೊಗೊಂಡೋಗ್ಯಾರ ಎಲ್ಲಿ ಕಾಟ ಕೊಡ್ತಾರೋ ಎಲ್ಲಿ ಏನು ಮಾಡ್ತಾರೋ ಅಂತ ಅನ್ನೋದು ಅವ್ರ ತಲೆಗೆ ಇರುತ್ತೆ. ಆಯ್ತಾಯ್ತು ಹೇಳ್ತೀನಿ ಯಾರನ್ನಾರ ಕರೆಸಿ ಹೇಳಕ್ ಕಳಿಸ್ತೀನಿ ಅಂತ. ಆಯ್ತು ತಗೋರಿ